ಟಿಯುಸಿಐ ಕರ್ನಾಟಕ ರಾಜ್ಯ ಸಮಿತಿ ಈ ಮೂಲಕ ಪತ್ರಿಕೆ ಹೇಳಿಕೆ ನೀಡುವುದೇನೆಂದರೆ ಐಟಿಬಿಟಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಇತರೆ ಐಟಿಬಿಟಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಲಿಕ್ಕೆ ಈ ಸಿದ್ದರಾಮಯ್ಯ ಈ ಮೋದಿ ಸರ್ಕಾರ ಹೊರಟಿದೆ. ಇದನ್ನು ಕರ್ನಾಟಕ ಟಿಯುಸಿಐ ರಾಜ್ಯ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಈಗಾಗಲೇ ಮೊನ್ನೆ ಸಂತೋಷ್ ಲಾಡ್ ಅವರು, ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ವಿಕಾಸಸೌಧದಲ್ಲಿ ಸಭೆ ಸೇರುವುದರ ಮೂಲಕ ಈ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಲಿಕ್ಕೆ ಹೊರಟಿರುವುದು ಖಂಡನೀಯ. ಈಗಾಗಲೇ 4 ಲೇಬರ್ ಕೋಡನ್ನು ತಂದಂಥ ಕೇಂದ್ರ ಸರ್ಕಾರ 44 ಕಾರ್ಮಿಕ ಕಾಯ್ದೆಗಳನ್ನು ಹರಣ ಮಾಡಿ ಅದರ ಜಾಗದಲ್ಲಿ 4 ವೇಜ್ ಕೋಡ್ ಬಿಲ್ ತಂದಂಥ ಈ ಕೇಂದ್ರ ಸರ್ಕಾರ ಜೊತೆಗೆ ಈ ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸಲಿಕ್ಕೆ ಹೊರಟಿದೆ. ಇದು ಸಿದ್ದರಾಮಯ್ಯ ಅವರ ಮತ್ತು ಮೋದಿಯವರ ಕಾರ್ಮಿಕ ಪರ ಕಪಟ ನೀತಿ ವಿರೋಧಿಯನ್ನು ಟಿಯುಸಿಐ ಉಗ್ರವಾಗಿ ಖಂಡಿಸುತ್ತದೆ. ಕೂಡಲೇ ಕೆಲಸದ ಅವಧಿಯನ್ನು ಏನು ಮೊದಲೇ ಕಾರ್ಮಿಕರು ಹೋರಾಡಿ ಪಡೆದಂಥ 8 ಗಂಟೆಗೆ ಕೆಲಸದ ಅವಧಿ ಇತ್ತು, 8 ಗಂಟೆ ನಂತರ ಕೆಲಸ ದುಡಿಸಲಿಕ್ಕೇನು ಸರ್ಕಾರ ಹೊರಟಿದೆ, ಇದನ್ನು ಟಿಯುಸಿಐ ಉಗ್ರವಾಗಿ ಖಂಡಿಸುತ್ತದೆ. ಕೂಡಲೇ ಏನು ವಾಣಿಜ್ಯ ಮತ್ತು ಸರಕು ಕಾಯ್ದೆ ಹೆಸರಿನಲ್ಲಿ ತರಲಿಕ್ಕೆ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಲಿಕ್ಕೆ ಕೊಟ್ಟಂತ ಸರ್ಕಾರ ಕೂಡಲೇ ಈ ಒಂದು ಕೆಲಸದ ಅವಧಿಯ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡಿಬೇಕು. ಹಿಂಪಡೆದೇ ಹೋದರೆ ರಾಜ್ಯಾದ್ಯಂತ ಟಿಯುಸಿಐನೊಳಗೊಂಡು ಇತರೆ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡಬೇಕಾದ ಅನಿವಾರ್ಯವಾಗ್ತದೆ ಅಂತೇಳಿ ಈ ಮೂಲಕ ನಾನು ಪ್ರಕಟಣೆ ಮಾಡ್ತಿದ್ದೀನಿ.